ನಿಮ್ಮೆಲ್ಲರ ಡಿ ಬಾಸ್ ದರ್ಶನ್ ಅವರು ಜೈಲು ಸೇರಿ ಇಂದಿಗೆ ಒಂದು 2 ವರ್ಷ ಆಗೈತೆ ನೋಡ್ರಿ. ಈಗ 2 ವರ್ಷ ಆದರೂ ಇನ್ನೂ ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಬಿಡುಗಡೆ ಇಲ್ಲ ನೋಡ್ರಿ. ಮಧ್ಯದಲ್ಲಿ ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿತ್ರಿ. ಆದ್ರೆ ತದನಂತರದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿತಪ್ಪ ಅಂದ್ರೆ ಬೇಲನ್ನು ರದ್ದು ಮಾಡಿತ್ತು. ಹೈಕೋರ್ಟ್ ಏನು ಮಾಡಿತಪ್ಪ ಅಂದ್ರೆ ಬೇಲ ಕೊಟ್ಟಿತ್ರಿ ನಮ್ಮ ಡಿ ಬಾಸ್ ದರ್ಶನ್ ಅವ್ರಿಗೆ ಮತ್ತು ಉಳಿದ ಎಲ್ಲ ಟೀಮ್ಗೂ ಕೊಟ್ಟಿತ್ರಿ. ಆದ್ರೆ ಸುಪ್ರೀಂ ಕೋರ್ಟ್ ಏನು ಮಾಡಿತಪ್ಪ ಅಂದ್ರೆ ಪ್ರಶ್ನೆ ಮಾಡಿ ಬೇಲನ್ನು ರದ್ದು ಮಾಡಿತ್ತು ನೋಡ್ರಿ. ಆ ಬೇಲ್ ರದ್ದು ಮಾಡಿದಾಗ ನಮ್ಮ ಡಿ ಬಾಸ್ ದರ್ಶನ್ ಅವರು ಮತ್ತೊಮ್ಮೆ ಜೈಲು ಸೇರಬೇಕಾಗಿತ್ತು ನೋಡ್ರಿ. ಮತ್ತು ಈಗ ಏನೇನು ಬೆಳವಣಿಗೆ ಆಗಕತ್ತವಪ್ಪ ಅಂದ್ರೆ ಇಲ್ಲಿ ಡಿ ಬಾಸ್ ದರ್ಶನ್ ಅವರು ಮತ್ತು ಅವರು ಗ್ಯಾಂಗ್ ಏನೈತಿರಲ್ಲ, ಆ ಗ್ಯಾಂಗ್ನ ಒಂದು ತಪ್ಪಿನಿಂದ ನಮ್ಮ ಡಿ ಬಾಸ್ ದರ್ಶನ್ ಅವರು ಸಿಲುಕಿ ಹಾಕಿಕೊಂಡಾರ ನೋಡ್ರಿ. ನಮ್ಮ ಡಿ ಬಾಸ್ ದರ್ಶನ್ ಅವರು ಈಗಲೇ ಆಗ ನಮ್ಮ ಡಿ ಬಾಸ್ ದರ್ಶನ್ ಅವರು ಬಿಡುಗಡೆಗೊಳ್ತಿದ್ದಾರೆ. ಆಗ ಇವರು ಮಾಡಿದಂಥ ಒಂದು ತಪ್ಪಿಗಾಗಿ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಕಷ್ಟಪಡಬೇಕಾಗಿತ್ತು ನೋಡ್ರಿ. ಯಾಕೆ ನಮ್ಮ ಡಿ ಬಾಸ್ ದರ್ಶನ್ ಅವ್ರಿಗೆ ಇಲ್ಲಿವರೆಗೂ ಬೇಲೆ ಎದಕ್ಕೆ ಸಿಕ್ಕಿದಪ್ಪ ಅಂದ್ರೆ ಅಲ್ಲಿ ಎವಿಡೆನ್ಸ್ಗಳು ಎಲ್ಲ ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ವಿರುದ್ಧವಾಗ್ಯಾವ ನೋಡ್ರಿ. ಈ ಎಲ್ಲ ಕಾರಣದಿಂದ ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಬೇಲ ಸಿಕ್ಕಿಲ್ರಿ. ಮತ್ತು ನಮ್ಮ ಸರ್ಕಾರ ಕೂಡ ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಪ್ರೋತ್ಸಾಹ ನೀಡಬೇಕಿತ್ತು ರೀ. ಎದಕ್ಕೆ ಪ್ರೋತ್ಸಾಹಪ್ಪ ಅಂದ್ರೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಖ್ಯಾತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂದ ಹೆಸರು ಪಡೆದಾರ ನೋಡ್ರಿ ನಮ್ಮ ಡಿ ಬಾಸ್ ದರ್ಶನ್ ಅವ್ರಿಗೆ ಇಂಥ ಒಂದು ಪ್ರಸಂಗ ಎದುರಾಗಬಾರದಿತ್ತು ನೋಡ್ರಿ. ನಮ್ಮ ಡಿ ಬಾಸ್ ದರ್ಶನ್ ಅವರು ರೇಣುಕಾ ಸ್ವಾಮಿಯ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಈಗ ಡಿ ಬಾಸ್ ಆರೋಪಿಯಾಗ್ಯಾರ ನೋಡ್ರಿ. ಅಂದ್ರೆ ನಿಮ್ಗೆ ಕರೆಕ್ಟ್ ಹೇಳ್ಬೇಕಂದ್ರೆ ಡಿ ಬಾಸ್ ದರ್ಶನ್ ಅವರು ಯಾರನ್ನು ಕೂಡ ಕೊಂದೇ ಇಲ್ರಿ. ಅವ್ರು ಹೇಳ್ಬೇಕಂದ್ರೆ ಅದು ರೇಣುಕಾ ಸ್ವಾಮಿ ಅಲ್ಲಿ ಕರ್ಕೊಂಬಂದಿರ್ತಾರೆ. ಕರ್ಕೊಂಬಂದ್ಮ್ಯಾಗ ಅವ್ರು ಸುಮ್ಮನೆ ಬೆದರಿಸ್ಬೇಕು ಅಂಥೇಳಿ ಒಂದೆರಡು ಬಡ್ದಿರ್ಬೇಕು ಹೊಡೆದಿರ್ಬೇಕು ಬಿಟ್ರೆ ಅವರು ಹೇಳಿರೋ ಪ್ರಕಾರ ಅಲ್ಲಿಯದ ಒಂದು ಮರದ ದಿಂಬಿಯನ್ನು ತೊಗೊಂಡು ಬಿಡದ್ನಿ ಜಾಡಿಸಿ ಬದ್ನಿ ಅಂತ ಎಲ್ಲ ಹೇಳಿರು. ಆದ್ರೆ ಆಗನ ಇವ್ರು ರೇಣುಕಾ ಸ್ವಾಮಿ ಸತ್ತಿದಿಲ್ರಿ. ತದನಂತರದಲ್ಲಿ ಅವರ ಒಂದು ಗ್ಯಾಂಗ್ ಟೀಮ್ ಇರ್ತಿರಲ್ಲ, ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಚಲೋ ಕಾಣಬೇಕಂತೆ ಮಾತ್ರ ಕರೆಂಟ್ ಶಾಕ್ ಕೊಡೋದು ಹೊಡಿದು ಬಿಡಿದು ಮಾಡ್ಯಾರಲ್ಲ. ಈ ಎಲ್ಲ ಕಾರಣದಿಂದ ರೇಣುಕಾ ಸ್ವಾಮಿ ತೀರ್ಕೊಂಡೇ ಬಿಟ್ರಿ. ಅವ್ರು ತೀರ್ಕೊಂಡು ಈ ಎಲ್ಲ ಕಾರಣದಿಂದ ಅವ್ರು ರೇಣುಕಾ ಸ್ವಾಮಿ ತೀರ್ಕೊಂಡ್ರು. ಆಮ್ಯಾಗ ನೆಕ್ಸ್ಟ್ ಆದ್ರೂ ಆ ಹೆಣವನ್ನು ಸಾಗಿಸ್ಬೇಕಲ್ಲ. ಈಗ ಅವರೇ ಏನು ಮಾಡ್ತಾರಪ್ಪ ಅಂದ್ರೆ ಹೆಣವನ್ನು ಬೇರೆ ಕಡೆ ಎಲ್ಲಿದನ್ನು ಮಾಡ್ರೆ ನಡಿತಿತ್ರಿ. ಆದ್ರೆ ಅವ್ರು ಎಲ್ಲರಿಗೆ ಕಾಣಂಗನ ಜಾಗ ಕುಡ್ದು ಮಧ್ಯಾಹ್ನ ಹೋಗಿಬಿಟ್ಟಾರ್ರಿ. ಆಮ್ಯಾಗ ನೆಕ್ಸ್ಟ್ ಪೊಲೀಸರ ತನಿಖೆ ಆಗಿ ಡಿ ಬಾಸ್ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರಿ. ಯಾಕಪ್ಪ ಅಂದ್ರೆ A2 ಆರೋಪಿ ಆಗ್ಯಾರ್ರಿ. ಅವರು ಪವಿತ್ರಗಳು A1 ಆರೋಪಿ ಆಗ್ಯಾರ್ರಿ. ಅದ್ರ ಸಂಬಂಧ ಈ ರೀತಿ ಎಲ್ಲ ಆಗೈತೆ ನೋಡ್ರಿ. ನಮ್ಮ ಡಿ ಬಾಸ್ ದರ್ಶನ್ ಅವರು ಬಿಡುಗಡೆ ಆಗಬೇಕಾಗೈತೆ ರೀ. ಆದರೆ ಇನ್ನೂವರೆಗೂ ಅವ್ರಿಗೆ ಬೇಲ ಸಿಕ್ಕಿಲ್ರಿ. ಈ ಎಲ್ಲ ಕಾರಣದಿಂದ ಅವರು ಇನ್ನೂ ಕೂಡ ಜೈಲಿನಲ್ಲಿ ಇದ್ದಾರೆ, ಆರಾಮವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ನೀವು ಕೂಡ ನಮ್ಮ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಾಗ ಸಿಗ್ತು ನೋಡ್ರಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.